ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕ ಉಳ್ಳ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದಿಂದ ಇವತ್ತಿನ ದಿನದ ಒಂದು ವಚನದ ಭಾಗ, ಗೊತ್ತಿದ್ದು ಪಾಪ ಮಾಡಿದರೆ ಆ ಪಾಪ ಪರಿಹಾರಕ್ಕೋಸ್ಕರ ನೀನು ಏನೇ ಅನ್ನದಾನ ಮಾಡಿದ್ರೂ ಪ್ರಯೋಜನ ಇಲ್ಲ. ಗೊತ್ತಿದ್ದ ಪಾಪ ಮಾಡಿ ನೀನು ಅಷ್ಟು ಜನಕ್ಕೆ ಅನ್ನದಾನ ಮಾಡಿದೆ, ಕಾಣಿಕೆ ಕೊಡ್ತಾ ಇದ್ದೀನಿ, ಎಷ್ಟು ಜನಕ್ಕೆ ಮದುವೆ ಮಾಡಿಸಿದ್ದೀನಿ, ಎಷ್ಟು ಚರ್ಚ್ ಬಿಲ್ಡಿಂಗ್ಗಳನ್ನ ಕಟ್ಸಿದ್ದೀನಿ, ನನ್ನಿಂದ ಎಷ್ಟು ಉಪಕಾರಗಳನ್ನ ಮಾಡ್ತಾ ಇದ್ದೀನಿ ಅಂತೇಳಿ ನಿನ್ನ ಪುಣ್ಯ ಕ್ರಿಯೆಗಳಿಂದ ಪಾಪದ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಹರಕೆಗಳನ್ನು ಹೊತ್ತುಕೊಂಡು ಎಲ್ಲೆಲ್ಲಿಗೋ ಹೋಗಿ ಹರಕೆ ತೀರಿಸಿಕೊಂಡು ಬಂದರೂ ಕೂಡ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಗೊತ್ತಿಲ್ಲದೆ ಮಾಡುವಂಥ ಪಾಪ, ಗೊತ್ತಿದ್ದು ಮಾಡುವಂಥ ಪಾಪ ಎರಡು ಭಾಗ ಇದೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ತಿಳಿಸಿದೆ, 1 ಯೋಹನ 5:16 ಕೂಡ ತಿಳಿಸಿದೆ ಪ್ರಿಯರೇ, ಮರಣಕರವಾದ ಪಾಪ ಮತ್ತು ಮರಣಕರವಲ್ಲದ ಪಾಪ ಉಂಟು. ಮರಣಕರವಲ್ಲದ ಪಾಪಕ್ಕೆ ಒಂದು ಕ್ಷಮಾಪಣೆ ಸಿಗಬಹುದು, ಆದರೆ ಮರಣಕರವಾದಂತಹ ಪಾಪಕ್ಕೆ ಕ್ಷಮಾಪಣೆ ಸಿಗುವುದಿಲ್ಲ. ನೀವು ಪ್ರಾರ್ಥಿಸಿದರೂ ಪ್ರತಿಫಲ ಸಿಗುವುದಿಲ್ಲ ಪ್ರಿಯರೇ. ಇವತ್ತು ಸ್ವಾಮಿ ಇಬ್ರಿಯರಿಗೆ ಬರೆದ ಪತ್ರಿಕೆ, ನೀವು ಈ ಒಂದು ಸ್ಕ್ರೀನ್ ನೋಡೋದೇ ಆದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 26-27 ಬರೆದಿದೆ, ಏಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞಗಳು ಇರುವುದಿಲ್ಲ. ಯಜ್ಞ, ಹೋಮ, ಹವನಾದಿಗಳು ಏನನ್ನೇ ಮಾಡಿದ್ರು, ಎಷ್ಟೇ ದಾನ ಧರ್ಮಗಳನ್ನ ಮಾಡಿದ್ರು ಕೂಡ, ನೀನು ಏನೇ ಮಾಡಿದ್ರು ಕೂಡ ಅದು ದೇವರ ಮುಂದೆ ಸಮರ್ಪಕವಾಗೋದಿಲ್ಲ ಅಂತಲೇ ಸ್ವಾಮಿ ಹೇಳ್ತಾರೆ. ಲೋಕದವ್ರನ್ನ ಬಿಡಿ, ಅವರಿಗೆ ಸತ್ಯದ ಬಗ್ಗೆ ಗೊತ್ತಿಲ್ಲ. ಆದರೆ ಬೈಬಲ್ನ ಓದಿ, ಬೈಬಲ್ನ ಜ್ಞಾನವನ್ನು ಕಂಡುಹಿಡಿದು ಆದಿ ಕಾರಣದಿಂದ ಪ್ರಕಟಣೆ ಗ್ರಂಥದವರೆಗೆ ಓದಿ, ಅದರಲ್ಲೂ ವಿಶೇಷವಾಗಿ ಯೇಸು ಕ್ರಿಸ್ತರು ಮಾಡಿರತಕ್ಕಂಥ ಮಾತುಗಳು, ಆಜ್ಞೆಗಳು, ಅವರ ನಡತೆಗಳನ್ನು ತಿಳಿದು ಕೂಡ ಪಾಪ ಮಾಡಿದರೆ ಆ ಪಾಪ ಪರಿಹಾರಕ್ಕೋಸ್ಕರ ಯಾವ ಯಜ್ಞಗಳು ಇಲ್ಲ. ಅಂದರೆ ನೀನು ಪಾಪ ಪರಿಹಾರಕ್ಕೋಸ್ಕರ ಏನೇ ದಾನ ಧರ್ಮ, ಮದುವೆ ಮಾಡಿಸೋದಾಗಲಿ, ಚರ್ಚ್ಗಳನ್ನ ಕಟ್ಸೋದಾಗಲಿ, ಅಥವಾ ಏನೇ ಪುಣ್ಯ ಕ್ರಿಯೆಗಳನ್ನು ಮಾಡಿದ್ರೂ ಕೂಡ ಪ್ರಯೋಜನ ಇದೆ. Efeso 2:8 ಕೂಡ ಇದೇ ಮಾತನ್ನು ಬರೆದಿದೆ, ನಿಮಗೆ ರಕ್ಷಣೆ ಉಂಟಾಗಿರೋದು ನೀವು ಮಾಡಿರ್ತಕ್ಕಂಥ ಪುಣ್ಯ ಕ್ರಿಯೆಗಳಿಂದಲ್ಲ, ಅದು ದೇವರ ವರವೇ ಅಂತ ಬರೆದಿದೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಾವು ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ್ದೀವಿ. ಪಾಪ ಪರಿಹಾರಕ್ಕೋಸ್ಕರ ನಾವು ಏನೇನೋ ಮಾಡ್ತೀವಿ. ಕೆಲವೊಂದು ಚರ್ಚ್ಗಳಲ್ಲಿ ಕನ್ಫೆಸ್ ಬಾಕ್ಸ್ ಅಂತ ಇರ್ತಾರೆ, ಅದ್ರ ಮುಂದೆ ಬಂದು ಹೇಳಿದಾಗ ಚರ್ಚಿನ ಒಬ್ಬ ಪಾದ್ರಿ ಹೇಳ್ತಾರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಪರಿಹಾರವಾಗಿದೆ ಅಂತೇಳಿ. ಇಲ್ಲ ಪ್ರಿಯರೇ, ಮನುಷ್ಯರಾದಂಥ ನಾವು ಯಾರು ಅವ್ರನ್ನ ಪಾಪನ ಕ್ಷಮಿಸಲಿಕ್ಕೆ, ಪರಿಹಾರ ಮಾಡಲಿಕ್ಕೆ? ಆತನು ಮಾನಸಾಂತರ ಹೊಂದಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡಾಗ ಮಾತ್ರ ಆತನ ಪಾಪ ಪರಿಹಾರವಾಗ್ತದೆ ಹೊರತು ಅದು ಬಿಟ್ಟರೆ ಇನ್ಯಾವ ಯಜ್ಞಗಳು ಯಾವುದು ಕೂಡ ನಡೆಯೋದಿಲ್ಲ ಅಂತ ಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದರೆ ಇದು ಭಯಪಡಿಸುವಂತಹ ಒಂದು ಪರಿಸ್ಥಿತಿ ಅಲ್ಲ. ಎಚ್ಚರಗೊಳ್ಳಿರಿ, ಎಚ್ಚೆತ್ತುಕೊಳ್ಳಿರಿ. ಕ್ರಿಸ್ತನ ಕೃಪಾ ಕಾಲ ಮುಗಿಯುವ ಸಮಯ ಬಂದಿದೆ. ಯಾಕೆಂದರೆ ಲೋಕದಲ್ಲಿ ತಪ್ಪಾದ ಕ್ರಿಯೆಗಳು ನಡೀತಾ ಇರೋ ಕಾರಣಕ್ಕೋಸ್ಕರ ಕ್ರಿಸ್ತನ ಮರಣದ ಸಮಯ ಹತ್ತಿರವಾಗಿದೆ. ಈಗೋ ಯೇಸು ಸ್ವಾಮಿ ಬರ್ತಾ ಇದ್ದಾನೆ ಅಂತೇಳಿ ಎಷ್ಟೋ ವಚನಗಳಲ್ಲಿ ನಾವು ಕೇಳಿದ್ದೇವೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಸತ್ಯದ ಜ್ಞಾನವನ್ನು ಹೊಂದಿರತಕ್ಕಂಥ ನಾವು ಭಾಳ ಕೇರ್ಫುಲ್ ಆಗಿರಬೇಕು. ಯಾಕೆಂದರೆ ಅದೇ 27ನೇ ವಾಕ್ಯವನ್ನು ನೋಡಿ, ಅದರಲ್ಲಿ ಬರ್ತಿದೆ, ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಯಾರ ಮುಂದೆ ಇರುವುದು? ಯಾರ ಮುಂದೆ ಇದೆ ನೋಡಿ, ಲಾಸ್ಟ್ ವಾಕ್ಯದಲ್ಲಿ ಬರೆದಿದೆ, ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಯಾರ ಮುಂದೆ? ನಮ್ಮ ಮುಂದೆ ಇದ್ದಾರೆ. ದೇವರನ್ನು ಅರಿತಿರತಕ್ಕಂಥ, ದೇವರ ಸತ್ಯವನ್ನು ತಿಳಿದಿರತಕ್ಕಂಥ ದೇವರ ಮಕ್ಕಳ ಮುಂದೆ ಈ ತೀಕ್ಷ್ಣವಾದಂತಹ ಬೆಂಕಿ ಇದೆ 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 ಇದೆ. ನೀವು ಒಂದ್ಸಲ ಯೇಸು ಕ್ರಿಸ್ತನ ನಂಬಿಟ್ರೆ ಸಾಕು, ನಿಮ್ಮ ಪಾಪ ಎಲ್ಲ ಪರಿಹಾರ ಆಗೋಯ್ತು, ನಿಮಗೆ ನರಕ ಇಲ್ಲ ಅಂತ ವಚನ ಕೊಡುವಂಥ ಎಷ್ಟೋ ಜನ ಪಾದ್ರಿಗಳು, ಫಾಸ್ಟರ್ಗಳು ಇದ್ದಾರೆ ಪ್ರಿಯರೇ. ಇದು ತಪ್ಪಾದ ವಾಕ್ಯ. ನೀವು ತಪ್ಪು ಮಾಡಿಬಿಟ್ರು ಪರವಾಗಿಲ್ಲ, ಓಡು ಬಂದು ಕ್ಷಮೆ ಕೇಳ್ಕೊಬೇಡಿ. ಕ್ಷಮೆ ಕೇಳಿದ ಮೇಲೆ ಪುನಃ ಇನ್ನೊಂದು ಸಲ ಮಾಡಬಾರ್ದು. ನೋಡಿ, ದುಃಖನೇ ಬೇರೆ, ಪಶ್ಚಾತ್ತಾಪನೇ ಬೇರೆ. ದುಃಖ ಪಡೋನು ಏನು ಮಾಡ್ತಾನೆ? ಒಬ್ಬ ಕುಡುಕನ ಉದಾಹರಣೆ ತಗೊಂಡ್ರೆ, ಅವನು ಹೆಂಡತಿಗೆ ಬಂದು ತಾರಮರ ರಾತ್ರಿ ಹೊಡಿತಾನೆ, ಬೆಳಿಗ್ಗೆ ದುಃಖದಲ್ಲಿ ಹೇಳ್ತಾನೆ, ಅಯ್ಯೋ ನಾನು ನಿನಗೆ ಹೊಡೆದ್ಬಿಟ್ಟೆ ಕಣೆ, ಇನ್ನು ಮುಂದಕ್ಕೆ ನಾನು ಕುಡಿಯೋದಿಲ್ಲ ಅಂತ ಹೇಳ್ತಾನೆ. ಅದು ದುಃಖ.
ನಂತರ ಪುನಃ ರಾತ್ರಿ ಕುಡ್ಕೊ ಬರ್ತಾನೆ. ಆದರೆ ಹೆಂಡ್ತಿಗೆ ಹೊಡೆದು ಬಿಟ್ನಲ್ಲ ಪಶ್ಚಾತ್ತಾಪ ಪಡೋನು ಪುನಃ ಕುಡ್ಕೊಂಡು ಬರೋದಿಲ್ಲ. ಉದಾಹರಣೆಗೆ ಹೇಳ್ತಾರದು. ಹಾಗೆಯೇ ಪಾಪಕ್ಕೋಸ್ಕರ ದುಃಖ ಪಡ್ತಕ್ಕಂಥ ಜನಗಳು ತುಂಬ ಇದ್ದಾರೆ, ಬಿಡ್ಲಿಕ್ಕೆ ಆಗೋದಿಲ್ಲ. ಇವರು ದುಃಖ ಪಡೋದಿಲ್ಲ ಇಷ್ಟಿಗೆ, ಆದರೆ ಪಶ್ಚಾತ್ತಾಪ ಪಡೋರು ಆ ಪಾಪದಲ್ಲಿ ಇನ್ನೂ ನಡೆಯೋದಿಲ್ಲ, ಬಿಟ್ಟೇ ಬಿಡ್ತಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಯಾಕೆ ಬಿಡಬೇಕು ಅಂದರೆ ನೋಡಿ, ಅಲ್ಲಿ ಬರ್ತಿದೆ, ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ನಾವು ಬೇಕೆಂದು ಪಾಪ ಮಾಡಿದ್ದಾರೆ. ನಮಗೆ 22 ವಾಕ್ಯದಲ್ಲಿ ಬರೆದಿದೆ, ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಹಾಗಾದರೆ ತೀಕ್ಷ್ಣವಾದ ಅಗ್ನಿ ದೇವರ ಮಕ್ಕಳಾದ ನಮಗೂ ಕೂಡ ಇದೆ. ತಪ್ಪಾಗಿ ನಡೆದ್ರೆ ನಮಗೂ ಕೂಡ ನರಕನೇ. ಅತ್ಯಂತ ಭಯದಿಂದ ಎದುರು ನೋಡತಕ್ಕಂಥ ನ್ಯಾಯ ತೀರ್ಪು. ಹಾಗಾದರೆ ಲೋಕದ ಮಕ್ಕಳ ಜೊತೆಯಲ್ಲಿ ನಮಗೂ ನ್ಯಾಯ ತೀರ್ಪು ಆಗಬಾರ್ದು ಪ್ರಿಯರೇ, ಆಗಬಾರ್ದು. ಹಾಗೆ ಪ್ರಿಯರೇ, ಮರಣಕರವಾದಂಥ ಪಾಪ, ಮರಣಕರವಲ್ಲದ ಪಾಪ ಅದು ಎರಡಿದೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಗೊತ್ತಿಲ್ಲದೇ ಆಗಿ ಹೋಗುವಂಥ ಪಾಪಗಳಿಗೆ ಕ್ಷಮಾಪಣೆ ಉಂಟು. ದೇವ್ರನ್ನ ಕೇಳಿಕೊಂಡು ನಾವು ಮಾರ್ಪಟ್ರೆ, ಗೊತ್ತಿದ್ದು ಪಾಪ ಮಾಡಿ ದೇವ್ರನ್ನ ಕ್ಷಮೆ ಕೇಳಿದ್ರೆ ನಿಜವಾಗಿ ದೇವ್ರ ಕ್ಷಮಾಪಣೆ ಕೊಡೋದಿಲ್ಲ. ಕೊಡಲೇಬೇಕಾ? ಆ ಪಾಪನ ಬಿಟ್ಬಿಡ್ಬೇಕು. ಮಾಡೋದೆಲ್ಲ ಮಾಡ್ತಾನೆ ಇರೋದು, ಪುನಃ ಬಂದು ಏಸಪ್ಪ ಸಾರಿ ಸಂಡೆ ಕೇಳ್ಕೊಳ್ಳೋದು, ಪುನಃ ಸೋಮವಾರದಿಂದ ಶನಿವಾರದವರೆಗೆ ಯಥಾಸ್ಥಿತಿಯಲ್ಲಿ ಇದ್ದಾಗ ದೇವರು ಕ್ಷಮಿಸೋದಿಲ್ಲ. ಯಾಕೆಂದರೆ ದೇವರಿಗೆ ಗೊತ್ತಿದೆ ಇವನು ಬೇಕು ಅಂತಲೇ ಪಾಪ ಮಾಡ್ತಿದ್ದಾನೆ ಅಂತೇಳಿ. ಹಾಗಾದರೆ ಪ್ರಿಯರೇ, ಈ 22 ವಾಕ್ಯದಲ್ಲಿ ಬರೆದಾಗೆ ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ದಹಿಸುವ, ಅಂದರೆ ದೇವರನ್ನ ವಿರೋಧ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಬೇಯಿಸುವಂತಹ ಅದೇ ತೀಕ್ಷ್ಣವಾದ ಅಗ್ನಿ ನಮ್ಮ ಮೇಲೂ ಕೂಡ ಇದೆ, ನಮ್ಮ ಮುಂದೆಯೂ ಕೂಡ ಇದೆ ಎಂದು ಬರೆದಿದೆ. ಹಾಗಾದರೆ ಕ್ರಿಸ್ತನನ್ನು ವಿರೋಧಿಸಿರ್ತಕ್ಕಂಥವ್ರಿಗೆ ಯಾವ ನರಕದ ಬೆಂಕಿಗೆ ಹಾಕ್ತಾರೋ ಅದೇ ರೀತಿಯಾದಂಥ ಬೆಂಕಿ ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ, ಬೈಬಲ್ ಬರೆದಿರ್ತಕ್ಕಂಥ ರೀತಿಯಲ್ಲಿ ನಾವು ಯಾವುದೇ ರೀತಿ ತಪ್ಪಾದ ರೀತಿಯಲ್ಲಿ ನಡೆಯದಂತೆ ನಡೆದರೆ ಮಾತ್ರ ಆ ತೀಕ್ಷ್ಣವಾದ ಬೆಂಕಿಯಿಂದ ನಾವು ತಪ್ಪಿಸ್ಕೋಬಹುದು ಪ್ರಿಯರೇ. ಹಾಗಾದರೆ ಪ್ರಿಯರೇ, ಮುಂದಿನ ದಿನಮಾನಗಳಲ್ಲಿ ನ್ಯಾಯ ತೀರ್ಪು ಲೋಕದವರಿಗೆ ಮಾತ್ರ ಅಲ್ಲ, ಲೋಕದವರೊಂದಿಗೆ ದೇವರ ಮಕ್ಕಳಿಗೂ ಇದೆ ಅಂತ ಹೇಳೋದನ್ನು ಮರಿಬಾರದು. ಪ್ರಕಟಣೆ ಗ್ರಂಥದಲ್ಲಿ ಎಷ್ಟೋ ಜಾಗದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ಪ್ರಿಯರೇ, ನಾವು ಸತ್ಯವನ್ನು ತಿಳ್ಕೊಂಡಿದ್ದೀವಿ, ಆ ಸತ್ಯದಿಂದ ಬಿಡುಗಡೆ ಹೊಂದಿದ್ದೀವಿ. ಪುನಃ ನಾವು ಆ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ದೇವರಿಂದ ದೂರ ಆಗೋದು ಬೇಡ ಪ್ರಿಯರೇ. ಹಾಗಾದರೆ ಇಲ್ಲಿ ಸ್ವಾಮಿ ಹೇಳ್ತಾರೆ, ದೇವರ ವಿರೋಧಿಗಳನ್ನು ದಹಿಸುವ, ಅಂದರೆ ದೇವರನ್ನು ವಿರೋಧ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ದಹಿಸುವಂಥ ಅದೇ ತೀಕ್ಷ್ಣವಾದ ಅಗ್ನಿ ಇವು ನಮ್ಮ ಮುಂದೆ ಇದೆ. ಹಾಗಾದರೆ ಪ್ರಿಯರೇ, ಪರಲೋಕನೂ ನಿನ್ನ ಮುಂದೆ ಇದೆ, ತೀಕ್ಷ್ಣವಾದ ಅಗ್ನಿಯ ಬೆಂಕಿಯಾದಂಥ ನರಕನೂ ನಿಮ್ಮ ಕೈಯಲ್ಲಿದೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ಳೋದು ಅದು ನಿಮಗೆ ಬಿಟ್ಟದ್ದು. ಆದಾಮನಿಗೆ ಆ ಹಣ್ಣನ್ನು ತಿನ್ನಬೇಡ ಅಂತ ಎದುರು ತಿಂದ ಪಾಪಕ್ಕೊಳಗಾದ ಅಲ್ವಾ? ಹಾಗೆಯೇ ಇವತ್ತು ಮಾಡಬೇಡ ಅಂತ ಹೇಳ್ತಕ್ಕಂಥ ಎಷ್ಟೋ ವಚನಗಳಿದೆ. ಅದನ್ನು ಬಿಟ್ಟು ಪಾಪ ಮಾಡಿದ್ರೆ ಅದಕ್ಕೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಆಯ್ಕೆ ನಿಮ್ಮ ಕೈಯಲ್ಲಿದೆ. ಪಕ್ಕದಲ್ಲಿರ್ತಕ್ಕಂಥ ವಚನದ ಪ್ರಕಾರ ಪಾಪ ಪರಿಹಾರ ಮಾಡಿಕೊಂಡ್ರೆ ಅದಕ್ಕೋಸ್ಕರ ಯಾವ ಯಜ್ಞನೂ ಇಲ್ಲ ಅಂತ ಬರೆದಿದೆ. ಇನ್ನೊಂದು ಕಡೆ 22 ವಾಕ್ಯದಲ್ಲಿ ಬರೆದಿದೆ, ಆ ಲೋಕದವರನ್ನು ದಹಿಸುವಂಥ, ಅಂದರೆ ಲೋಕದವ್ರಂದರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ತಕ್ಕಂಥವ್ರು, ಸುಮ್ಮನೆ ಕ್ರೈಸ್ತರ ಮೇಲೆ ಹೊಡೆಯೋದು ಬಡಿಯೋದೆಲ್ಲ ಮಾಡ್ತಾರೆ ನೋಡಿ, ಅಂಥವ್ರಿಗೆ ಅವ್ರ ಮುಂದೆ ಇರತಕ್ಕಂಥ ಬೆಂಕಿ ದೇವರ ಮಕ್ಕಳಾದ ನಮ್ಮ ಮುಂದೆ ಇದೆ ಅಂತ ಹೇಳಿದಾಗ ನಿಜವಾಗಿಯೂ ಸೀರಿಯಸ್ ಆಗಿ ತಗೊಂಡ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ದೇವರ ರಾಜ್ಯವನ್ನು ಮಹಿಂಪಡಿಸೋ ಪ್ರಿಯರೇ. ಸತ್ಯವನ್ನು ಗೊತ್ತಿದ್ದು ನಾವು ಪಾಪ ಮಾಡಿ ದೇವರೇ ಸಾರಿ ಕೇಳ್ಕೊಳ್ಳೋದು ಬೇಕಾಗಿಲ್ಲ, ಕ್ಷಮಿಸೋದು ಕೇಳೋದು ಬೇಕಾಗಿಲ್ಲ. ನೀನು ಯಾವ ವಿಷಯದ ಬಗ್ಗೆ ಕ್ಷಮೆ ಕೇಳಿರ್ತೀಯೋ ಆ ಒಂದು ಪಾಪನ ಇನ್ನು ಮುಂದಕ್ಕೆ ಮಾಡಬಾರ್ದು. ಆಗ ಮಾತ್ರ ಪರಿಹಾರ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್.